ನಮಸ್ತೆ ವೀಕ್ಷಕರ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಹಳ್ಳಿಗಳನ್ನ ಹೊರತುಪಡಿಸಿದಂಗೆ ನಗರ ಭಾಗದಲ್ಲೂ ಕೂಡ ಹಾವಿನ ಕಡಿತಕ್ಕೆ ಒಳಗಾಗಿ ಪ್ರಾಣ ಬಿಡುವಂತವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಈಗ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂತಹ ಮೆಡಿಕಲ್ ಕಿಟ್ ಬರ್ತಾ ಇದೆ. ಬೆಂಗಳೂರಲ್ಲಿ ನೆಲೆಸಿರುವಂತಹ ವ್ಯಕ್ತಿ, ಕಾಸರಗೋಡು ಜಿಲ್ಲೆಯ ಶ್ಯಾಮ್ ಭಟ್ ಅನ್ನುವಂಥ ವ್ಯಕ್ತಿ ಈ ಒಂದು ಮೆಡಿಕಲ್ ಕಿಟ್ ಅನ್ನ ರೆಡಿ ಮಾಡಿರುವಂಥದ್ದು. ಇದಕ್ಕೆ ಸರ್ಕಾರವು ಕೂಡ ಈಗಾಗಲೇ ಅನುಮೋದನೆಯನ್ನ ಕೊಟ್ಟಿದೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಏನು ಆ ಮೆಡಿಕಲ್ ಕಿಟ್, ಅದು ಯಾವ ರೀತಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ, ಅದರ ವಿಶೇಷತೆ ಏನು, ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ಆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಡಾಕ್ಟರ್ ಶ್ಯಾಮ್ ಭಟ್ ಅವರು ರೆಡಿ ಮಾಡಿರುವಂತಹ ಈ ಒಂದು ಮೆಡಿಕಲ್ ಕಿಟ್ ನ ಹೆಸರು ಸ್ನೇಕ್ ವೆನಮ್ ರ್ಯಾಪಿಡ್ ಟೆಸ್ಟ್ ಕಿಟ್ ಅಂತ. ಅಂದ್ರೆ ಅತ್ಯಂತ ಚಿಕ್ಕದಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಒಂದು ಕಿಟ್ ಆಗಿರುತ್ತೆ. ಯೂಶುವಲಿ ನೀವು ಈ ಪ್ರೆಗ್ನೆನ್ಸಿಯನ್ನ ಚೆಕ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಕಿಟ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ಒಂದು ಕಿಟ್ ಅನ್ನು ಕೂಡ ಯೂಸ್ ಮಾಡಲಾಗುತ್ತೆ. ನೋಡಿ, ಈ ಒಂದು ಕಿಟ್ ಏನಿದೆ, ಸ್ನೇಕ್ ವೆನಮ್ ರ್ಯಾಪಿಡ್ ಟೆಸ್ಟ್ ಕಿಟ್ ಏನಿದೆ, ಇದು ಬಹಳ ಈಸಿಯಾಗಿ 2 ನಿಮಿಷದಲ್ಲಿ ಏನ್ ರಿಸಲ್ಟ್ ಅನ್ನುವಂಥದ್ದನ್ನು ಕೂಡ ಕೊಡುತ್ತೆ. ಇನ್ ಕೇಸ್ ಒಬ್ಬ ವ್ಯಕ್ತಿಗೆ ಹಾವು ಕಡಿದಿದೆ ಅಂತ ಅಂದುಕೊಳ್ಳೋಣ. ಆ ವ್ಯಕ್ತಿಗೆ ಕಡಿದಿರುವಂತಹ ಹಾವು ಯಾವುದು, ಆ ಹಾವು ಬಿಟ್ಟಿರುವಂತಹ ವಿಷದ ಪ್ರಮಾಣ ಎಷ್ಟಿದೆ, ಅಂದ್ರೆ ಆ ಮನುಷ್ಯನ ಬಾಡಿಯಲ್ಲಿ ಇರುವಂತಹ ವಿಷದ ಪ್ರಮಾಣ ಎಷ್ಟು, ಯಾವ ಹಾವು ಎಷ್ಟು ಬಾರಿ ಕಚ್ಚಿದೆ, ಇದೆಲ್ಲವೂ ಕೂಡ ಆ ಒಂದು ಕಿಟ್ನಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ. ಆಮೇಲೆ ಇದರಿಂದ ವೈದ್ಯಕೀಯ ಅಂದ್ರೆ ವೈದ್ಯರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾವ ಹಾವು ಅಂದಾಗ ಅದಕ್ಕೆ ಕೊಡಮಾಡಲ್ಪಡುವಂತಹ ಔಷಧಿ ಯಾವುದು, ಎಷ್ಟು ಪ್ರಮಾಣದಲ್ಲಿ ವಿಷ ಇದೆ ಅನ್ನುವಂಥದ್ದು ಕಿಟ್ನಿಂದ ಗೊತ್ತಾಗೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಔಷಧಿಯನ್ನ ಕೊಡಬೇಕಾಗುತ್ತೆ, ಅಂದ್ರೆ ಯಾವ ಪ್ರಮಾಣದಲ್ಲಿ ಆ ವ್ಯಕ್ತಿಗೆ, ಹಾವಿನ ಕಡಿತಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗೆ ಯಾವ ಪ್ರಮಾಣದಲ್ಲಿ ಔಷಧಿಯನ್ನ ಕೊಡಬಹುದು, ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಬಹುದು, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಈ ರೀತಿಯಾಗಿ ಆಗೋದ್ರಿಂದ ಪ್ರಾಣ ಕಳೆದುಕೊಳ್ಳುವಂತವರ ಸಂಖ್ಯೆ ಇಳಿಮುಖ ಆಗುತ್ತೆ. ಯಾವುದಾದ್ರೂ ಡೇಂಜರಸ್ ಹಾವು ಕಡಿದಾಗ ಒಂದು 10 ನಿಮಿಷಗಳ ಒಳಗಡೆನೆ ಆ ವ್ಯಕ್ತಿ ಸಾವನ್ನಪ್ಪೋದು ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಗೋಲ್ಡನ್ ಅವರ್ ಏನಿರುತ್ತೆ, ಅದರೊಳಗಡೆ ಆ ವ್ಯಕ್ತಿಯನ್ನ ಬದುಕಿಸುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇನ್ ಕೇಸ್ ಈ ಒಂದು ಮೆಡಿಕಲ್ ಟೆಸ್ಟ್ ಏನಿದೆ, ಟೆಸ್ಟ್ ಕಿಟ್ ಏನಿದೆ, ಇದನ್ನ ಉಪಯೋಗ ಮಾಡೋದ್ರಿಂದ ವ್ಯಕ್ತಿಗೆ ಕಚ್ಚಿರುವಂತಹ ಹಾವು ಯಾವುದು, ಅದು ವಿಷದ ಹಾವು ಅಥವಾ ನಾರ್ಮಲ್ ಆಗಿರುವಂತಹ ಹಾವು, ವಿಷವಿಲ್ಲದಂತಹ ಹಾವು, ಅದರಿಂದ ಪ್ರಾಣಕ್ಕೆ ಏನಾದ್ರೂ ಅಪಾಯ ಇದೆಯಾ, ಏನು ಎತ್ತ, ಇದೆಲ್ಲವೂ ಕೂಡ ಒಂದು ಟೆಸ್ಟ್ ಕಿಟ್ ನಿಂದ ಗೊತ್ತಾಗೋದ್ರಿಂದ ಆ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ಗಳು ಟ್ರೀಟ್ಮೆಂಟ್ ಅನ್ನ ಕೊಡಬಹುದು. ಇಷ್ಟು ಉಪಯೋಗಕಾರಿಯಾದಂತಹ ಈ ಒಂದು ಮೆಡಿಕಲ್ ಕಿಟ್ ಆಗಿದೆ, ಟೆಸ್ಟ್ ಕಿಟ್ ಆಗಿರೋದು. ಇದು ಕೂಡ ಸೇಮ್ ಯಾವ ರೀತಿಯಾಗಿ ಈ ಪ್ರೆಗ್ನೆನ್ಸಿ ಕಿಟ್ ಅನ್ನ ಯೂಸ್ ಮಾಡಲಾಗುತ್ತೆ ಹಾಗೆ ಯೂಸ್ ಮಾಡಬೇಕು. ಅಂದ್ರೆ ಈ ಹಾವಿನ ಕಡಿತಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗೆ ಹಾವು ಏನು ಕಚ್ಚಿರುತ್ತೆ, ಆ ವ್ಯಕ್ತಿಯ ಬಾಡಿಯಲ್ಲಿ ಒಂದು 2 ಹನಿ ರಕ್ತವನ್ನ ಈ ಒಂದು ಟೆಸ್ಟ್ ಕಿಟ್ ಮೇಲೆ ಡ್ರಾಪ್ ಹಾಕಬೇಕು. ಅದನ್ನು ಹಾಕಿದಾಗ ಅದು 2 ನಿಮಿಷದಲ್ಲಿ ಗೊತ್ತಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಯಾವ ಹಾವು ಕಚ್ಚಿದೆ ಅನ್ನುವಂಥದ್ದು. ಸೊ ಇದು ತುಂಬಾ ಅನುಕೂಲಕಾರಿಯಾದಂಥದ್ದು. ಇದಕ್ಕಾಗಲೇ ಈಗ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಆ ಡಾಕ್ಟರ್ ಬೆಂಗಳೂರಲ್ಲಿ ನೆಲೆಸಿರುವಂತವರು, ಅಂದ್ರೆ ಪ್ರೆಸೆಂಟ್ ಅವರು ಬೆಂಗಳೂರಲ್ಲಿದ್ದಾರೆ, ಶ್ಯಾಮ್ ಭಟ್ ಅಂತ. ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂತಹ ಒಂದು ಗ್ರಾಮದಲ್ಲಿ ಅವರು ನೆಲೆಸಿರುವಂಥದ್ದು. ಎಡನೀರು ಅವರ ಗ್ರಾಮದ ಹೆಸರು. ಸೊ ಈ ಹಿಂದೆ ನಾನು ಹೇಳಿದಂಗೆ ಈ ಪ್ರೆಗ್ನೆನ್ಸಿ ಕಿಟ್ ಈಗಾಗಲೇ ಏನು ಚಾಲ್ತಿಯಲ್ಲಿದೆ, ಪ್ರತಿಯೊಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಆ ಒಂದು ಟೆಸ್ಟ್ ಕಿಟ್ ಅನ್ನ ಕಂಡು ಹಿಡಿದಿದ್ದು ಕೂಡ ಇದೇ ಶ್ಯಾಮ್ ಭಟ್ ಅವರು ಅನ್ನುವಂಥದ್ದು ವಿಶೇಷ. ಇನ್ನೂ ಕೂಡ ಅನೇಕ ಚಿಕನ್ ಗುನ್ಯಾ, ಟೈಫಾಯ್ಡ್, ಈ ರೀತಿಯಾದಂತಹ ರೋಗಗಳನ್ನ ಟೆಸ್ಟ್ ಕಿಟ್ಗಳ ಮೂಲಕವಾಗಿ ಕಂಡು ಹಿಡಿಯಬಹುದು ಅನ್ನುವಂಥದ್ದನ್ನ ಡಾಕ್ಟರ್ ಶ್ಯಾಮ್ ಭಟ್ ಅವರು ತೋರಿಸಿಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಮೆಡಿಕಲ್ ಟೆಸ್ಟ್ ಕಿಟ್ಗಳನ್ನು ಈಗಾಗಲೇ ಅವರು ತಯಾರು ಕೂಡ ಮಾಡಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಾವಿನ ಕಡಿತಕ್ಕೆ ಒಳಗಾದಂಥವರ ಹಾವಿನ ವಿಷದ ಪ್ರಮಾಣ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತಹ ಒಂದು ವಿಶೇಷವಾದಂತಹ ಕಿಟ್ ಅನ್ನ ಆವಿಷ್ಕಾರ ಮಾಡಿರುವಂಥದ್ದು, ರೆಡಿ ಮಾಡಿರುವಂಥದ್ದು. ಇದು ತುಂಬಾ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇದೆ. ವಿಶೇಷ ಅಂದ್ರೆ ಇದು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಸಿಗುವಂತಹ ರೀತಿಯಲ್ಲಿ ಇರಬೇಕು. ಅತಿ ಹೆಚ್ಚಿನದಾಗಿ ಹಳ್ಳಿಗಳ ಕಡೆಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಘಟಿಸೋದು ಜಾಸ್ತಿ ಇರುತ್ತೆ, ಹಾವಿನ ಕಡಿತಕ್ಕೆ ಒಳಗಾಗುವಂತವರ ಸಂಖ್ಯೆ. ಯಾಕಂದ್ರೆ ರೈತಾಪಿ ವರ್ಗದ ಜನ, ಅವರಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರುತ್ತೆ, ಹಾವು ಚೇಳು ಈ ರೀತಿಯಾಗಿ.
ಸೊ ಅಲ್ಲಿ ಈ ಮೆಡಿಕಲ್ ಟೆಸ್ಟ್ಗಳು ಸರ್ಕಾರದ ವತಿಯಿಂದಾನೇ ಸಿಗಬೇಕು, ಪ್ರತಿಯೊಂದು ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಸಿಗಬೇಕು, ಅದು ಕಡಿಮೆ ದುಡ್ಡಿನಲ್ಲಿ, ಕೈಗೆ ಎಟಕುವಂಥ ದುಡ್ಡಿನಲ್ಲಿ ಸಿಗಬೇಕು ಅನ್ನೋದು ಕೇಳಿ ಬರ್ತಾ ಇರುವಂಥ ಮಾತು. ಸೊ ಇದಕ್ಕೆ ಸರ್ಕಾರ ಕೂಡ ಈಗಾಗಲೇ ಅನುಮೋದನೆ ಕೊಟ್ಟಿದೆ. ಆದಷ್ಟು ಬೇಗ ಇದು ಮಾರ್ಕೆಟ್ಗೆ ಬರುತ್ತೆ, ಅಂದರೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ವಿಶೇಷ ಏನಪ್ಪಾ ಅಂದರೆ ಯಾವ ದೇಶದಲ್ಲಿಯೂ ಕೂಡ ಇದುವರೆಗೂ ಈ ರೀತಿಯಾದಂತಹ ಕಿಟ್ಟನ್ನು ರೆಡಿ ಮಾಡಿಲ್ಲ ಯಾವ ವಿಜ್ಞಾನಿಗಳು ಕೂಡ. ಇದು ನಮ್ಮ ಕರ್ನಾಟಕದ ಒಬ್ಬ ಡಾಕ್ಟರ್ ವಿಜ್ಞಾನಿ ಕಂಡು ಹಿಡಿದಿರುವಂಥದ್ದು ನಿಜಕ್ಕೂ ಕೂಡ ಸಂತಸದಾಯಕವಾದಂತಹ ವಿಚಾರ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.